ಬಿಜಾಪುರ್ ಜಾತ್ರೆ ಒಳಗಡೆ ನಾವು ಸ್ಟಾಲ್ ಹಾಕಿದೀವಿ. ಇದು ಇವತ್ ಲಾಸ್ಟ್ ಡೇ 6th ಡೇ. ನಾವಿಬ್ರು ಫ್ರೆಂಡ್ಸ್ ಕೂಡಿ ಸ್ಟಾರ್ಟ್ ಮಾಡಿದ್ವಿ ಈ ಬಿಸ್ನೆಸ್. ನಮ್ದು ಆಕ್ಚುಲಿ ಇರೋದು ಆನ್ಲೈನ್. ಆಫ್ಲೈನ್ ಒಳಗಡೆ ಫಸ್ಟ್ ಟೈಮ್ ನಾವು ಟ್ರಯಲ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ವಿ. ನಿಮ್ ಎಲ್ಲರಿಗೂ ನಮ್ ಕ್ವಾಲಿಟಿ ಹೆಂಗಿರ್ತೈತೆ ಅಂತ ತೋರ್ಸೋದೇ ನಮ್ ಮೇನ್ ಇಂಟೆನ್ಷನ್ ಆಗಿತ್ತು. ಹೋಪ್ಫುಲಿ ನಿಮ್ಗೆಲ್ಲರಿಗೂ ನಮ್ ಕ್ವಾಲಿಟಿ ಯಾವ ತರ ಐತಿ, ಕ್ವಾಂಟಿಟಿ ಹೆಂಗಿರತ್ತೆ ಅಂತ ಗೊತ್ತಾಗಿರತ್ತೆ ಆಲ್ರೆಡಿ. ಚಿಕ್ಕವ್ರು ಇರ್ಲಿ ದೊಡ್ಡವ್ರು ಇರ್ಲಿ, ಚಿಕ್ಕ ಕ್ರಿಯೇಟರ್ಸ್ ಇರ್ಲಿ, ದೊಡ್ಡ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ಲಿ, ನಾನೇ ನಿಮ್ ಮನೆ ಮಗಳಂತ ಹೇಳಿ ಅಷ್ಟೊಂದು ಖುಷಿ ಪಟ್ಟ, ಅಷ್ಟೊಂದು ಬಂದ್ರಿ, ಅಷ್ಟೊಂದು ಪ್ರೀತಿ ಕೊಟ್ರಿ, ನಂಗೆ ಬಹಳ ಖುಷಿ ಆಯ್ತು. ಇವತ್ತು ನಮ್ಮ ಜಾತ್ರೆ ಒಳಗಡೆ ವಾವ್ ಸಕ್ಸಸ್ಫುಲ್ ಆಗಕ್ಕೆ ರೀಸನ್ ನೀವೇ ಅಲ್ಲ. ನಾವ್ ಎಷ್ಟೇ ಖುಷಿ ಪಡ್ಲಿ, ಎಷ್ಟೇ ದುಃಖ ಪಡ್ಲಿ, ಅದಕ್ಕೆಲ್ಲ ರೀಸನ್ ನೀವೇ. ಗೋಲ್ ಹುಡುಗಿ ಗೋಲಾ ತಂದ್ ಕೊಟ್ಲಿ, ನನಗೆ ಬಹಳ ಖುಷಿ ಆಯ್ತು. ಶಿ ಸಚ್ ಅ ಸ್ವೀಟ್ ಹಾರ್ಟ್. ಅಕ್ಕ ಯಾಕೆ ಇವತ್ ಲಾಸ್ಟ್ ಡೇ ಅಂತ ಬಂದು ಕೇಳೋರೆ ಬಹಳ ಜನ ಆಗ್ಬಿಟ್ಟಿದ್ರಿ. ನಮ್ಗೆ ಆಫ್ಲೈನ್ ತಗೊಳಕ್ ಸಿಗಲ್ಲೇನಕ್ಕ ಅಂತ ಕೇಳ್ತಿದ್ರಿ. ಎಸ್, ಡೆಫಿನೆಟ್ಲಿ ನಮ್ ವಾವ್ ನಿಮ್ಗೆ ಆಫ್ಲೈನ್ ಸಿಗತ್ತ. ನಮ್ ವಾರ್ಡ್ರೋಬ್ ಆಫ್ ವುಮೆನ್ ಪೇಜ್ ಒಳಗಡೆ ನೀವು ನನಗೆ DM ಮಾಡ್ರಿ, ಇಲ್ಲ ವಾಟ್ಸ್ಆಪ್ ಮಾಡ್ಬಿಟ್ರೆ ಮುಗೀತ, ನಾ ನಿಮಗೆ ನಮ್ಮ ಲೊಕೇಶನ್ ಕಳಿಸ್ತೀನಿ ಅಂತ. ಸ್ಟಿಲ್ ವಿ ಆರ್ ಆನ್ ಪ್ರಾಸೆಸ್. ನಾವು ಕಲೀಲಿಕತ್ತೀವಿ. ನಿಮ್ಮಿಂದ್ರ ಏನಾದ್ರೂ ಕಲೀಲಿಕ್ ಸಿಗತ್ತಂದ್ರ ನಾವು ತಗೋತೀವಿ ಅದನ್ನ. ನಮ್ ವಾವ್ ಒಳಗಡೆ ಎಲ್ಲಾ ವುಮೆನ್ಸ್ ಬೇಕಾಗಿದ್ದ ಸಾಮಾನುಗಳನ್ನ ಸಿಗತ್ತ. ವಾವ್ ಸ್ಟಾರ್ಟ್ ಆಗಿ 1-2 ಮಂತ್ಸ್ ಆಯ್ತು ಅಷ್ಟೇ. ನಮ್ದು ವಾವ್ ಮೇನ್ ಇಂಟೆನ್ಷನ್ ನಿಮ್ಗೆ ಡೇ ಬೈ ಡೇ ಹೋದಂಗ ಗೊತ್ತಾಗತ್ತಂತ. ಸೊ ಅದರದೆಲ್ಲ ಅಪ್ಡೇಟ್ಸ್ ನೋಡ್ಬೇಕಂದ್ರೆ ನೀವು ವಾವ್ ಪೇಜ್ ನ ಫಾಲೋ ಮಾಡ್ಬೇಕಾಗತ್ತ. ನಾನು ನನ್ನ ಫ್ರೆಂಡ್ ಇಬ್ರು ಬಹಳ ಖುಷಿ ಆಗ್ಬಿಟ್ವಿ ಇವತ್ ಲಾಸ್ಟ್ ಡೇ ಐತಿ ಅಂತ. ಸ್ಟೋರ್ ಕ್ಲೋಸ್ ಮಾಡಿದ್ದಕ್ಕಿಂತ ಜಾಸ್ತಿ ನಮಗ ನಿಮ್ಮೆಲ್ಲಾ ಪ್ರೀತಿ ಸಿಕ್ಕೇತಂತ ಬಹಳ ಖುಷಿ ಆಗ್ಬಿಟ್ಟಿತ್ತು. ನಮ್ಮ ಸಕ್ಸಸ್ಫುಲ್ ಹಾದಿ ಒಳಗಡೆ ಒಂದ್ ಸ್ಟೆಪ್ ಅನ್ನ ನಾವು ಇನ್ನೊಂದು ಕ್ಲೋಸರ್ ಆಗಿ ಇಟ್ಟಿವಿ ಅಂತ ಖುಷಿ ಆಯ್ತು. ಸ್ವಲ್ಪ ಜಾತ್ರೆ ಒಂದ್ ರೌಂಡ್ ಹಾಕೊಂಡ್ ಬರೋಣ ಅಂತ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಒಳಗಡೆ ಹೋಗಿ ಬಂದ್ವಿ. ನೀವ್ ಎಷ್ಟ್ ಕಷ್ಟಪಟ್ಟು ನಮ್ ಶಾಪಿಗೆ ಬರ್ತಿದ್ರಿ ಅನ್ನೋದು ನಮಗ ಅವತ್ತು ಗೊತ್ತಾಯ್ತು. ಐ ಲವ್ ಯು ಎವ್ರಿ ಒನ್. ಥ್ಯಾಂಕ್ ಯು.